ಸಾಮಾನ್ಯವಾಗಿ ಈಗ ನಾವೊಂದು ಮೆಡಿಕಲ್ ಡಯಾಗ್ನೋಸಿಸ್ ಬಗ್ಗೆ ಮಾತಾಡ್ತೀವಿ ಅನ್ಕೊಳ್ಳಿ. ಅಲ್ಲಿ ಒಂದ್ ರೀತಿಯ ಅದ್ಭುತವಾದ ನಿಖರತೆ ಇರುತ್ತೆ ಅಲ್ವಾ? ಹೌದು, ಖಂಡಿತ. ಸರಿಯಾಗಿ ಒಂದು ಇಂಜಿನಿಯರಿಂಗ್ ಡ್ರಾಯಿಂಗ್ ನೋಡಿದ ಹಾಗೆ ಯಾರಿಗೋ ಕೈ ಮೂಳೆ ಮುರಿದಿದೆ ಅಂದ್ರೆ ಆಸ್ಪತ್ರೆಗೆ ಹೋಗಿ ಒಂದು ಎಕ್ಸ್ರೇ ತೆಗೆಸ್ತಾರೆ. ಆ ಕಪ್ಪು ಫಿಲ್ಮ್ ಮೇಲೆ ಬಿಳಿಯ ಮೂಳೆಯಲ್ಲಿ ಬಿರುಕು ಬಿಟ್ಟಿರೋದು ಬಹಳ ಸ್ಪಷ್ಟವಾಗಿ ಕಣ್ಣಿಗೆ ಕಾಣತ್ತೆ. ಕರೆಕ್ಟ್, ಅದು ಕಣ್ಣಿಗೆ ಕಾಣುವ ಸಾಕ್ಷ್ಯ. ವೈದ್ಯರು ಆ ಎಕ್ಸ್ರೇ ಕಡೆ ಬೊಟ್ಟು ಮಾಡಿ, ನೋಡಿ ಇಲ್ಲಿದೆ ಸಮಸ್ಯೆ, ಇದಕ್ಕೊಂದು ಪ್ಲಾಸ್ಟರ್ ಹಾಕಿದ್ರೆ ಸರಿ ಹೋಗುತ್ತೆ ಅಂತ ಹೇಳ್ಬಿಡ್ತಾರೆ. ಆ ಕಣ್ಣಿಗೆ ಕಾಣುವ ಸಾಕ್ಷ್ಯ ನಮ್ಮ ಮೆದುಳಿಗೆ ಒಂದು ದೊಡ್ಡ ಮಟ್ಟದ ನೆಮ್ಮದಿಯನ್ನ ಕೊಡುತ್ತೆ ಅಲ್ವಾ? ಹೌದು, ಮನುಷ್ಯನ ಮನಸ್ಸಿಗೆ ಈ ಕಣ್ಣಿಗೆ ಕಾಣುವಿಕೆ ಅಂದ್ರೆ ದೃಗ್ಗೋಚರತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸಮಸ್ಯೆ ಎಲ್ಲಿದೆ, ಅದರ ಆಕಾರ ಏನು, ಅದಕ್ಕೆ ಪರಿಹಾರ ಏನು ಅನ್ನೋದು ಕಣ್ಣಿಗೆ ಕಂಡಾಗ ನಮಗೆ ಪರಿಸ್ಥಿತಿ ನಮ್ಮ ಹಿಡಿತದಲ್ಲಿದೆ ಅನ್ನೋ ಒಂದು ಭ್ರಮೆ ಅದೋ ಸಮಾಧಾನ ಸಿಗುತ್ತೆ. ನಿಜ. ಭೌತಿಕ ಜಗತ್ತಿನ ನಿಯಮಗಳೇ ಹಾಗೆ ಅಲ್ವಾ? ಎಲ್ಲವನ್ನೂ ಹಳೆಯಬಹುದು, ಹಾಗೆ ವರ್ಗೀಕರಿಸಬಹುದು. ಅಸ್ತಿತ್ವದ ಪ್ರಶ್ನೆಗಳಿಗೆ ಅಥವಾ ನಾವು ಅನುಭವಿಸುವ ಆಂತರಿಕ ಶೂನ್ಯತೆಗೆ ಸ್ಕ್ಯಾನ್ ಮಾಡಿ ಇಲ್ಲಿದೆ ಬಿರುಕು ಅಂತ ತೋರಿಸುವ ಯಾವ ಯಂತ್ರವೂ ಇಲ್ಲ. ಹೌದು. ಅಲ್ಲಿನ ಸಮಸ್ಯೆಗಳು ಮತ್ತು ಪರಿಹಾರಗಳು ಕಣ್ಣಿಗೆ ನಿಲುಕದಷ್ಟು ಸೂಕ್ಷ್ಮವಾಗಿರ್ತವೆ. ನಮ್ಮ ಇಂದಿನ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಕೈಗೆತ್ತಿಕೊಂಡಿರುವ ವಿಷಯ ಇದೇ, ಕಣ್ಣಿಗೆ ಕಾಣದ ಆದ್ರೆ ನಮ್ಮೆಲ್ಲರ ಬದುಕನ್ನು ನಿಯಂತ್ರಿಸುವ ಒಂದು ಬೃಹತ್ ಆಂತರಿಕ ಶಕ್ತಿಯ ಬಗ್ಗೆ. ಹೌದು, ಈ ಚರ್ಚೆಗೆ ನಮಗೆ ಒಂದು ಅತ್ಯದ್ಭುತವಾದ ಮೂಲ ಆಧಾರ ಸಿಕ್ಕಿದೆ. ಅದರ ಬಗ್ಗೆ ನಾವು ಮೊದಲು ಸ್ವಲ್ಪ ಮಾತಾಡಬೇಕು, ಯಾಕಂದ್ರೆ ಅದರ ಹಿಂದಿರೋ ಶ್ರಮ ಸಾಮಾನ್ಯವಾದದ್ದಲ್ಲ. ಖಂಡಿತ. ಶಿವಮೊಗ್ಗದ ಶ್ರೀಮತಿ ವಿದ್ಯಾಭಾರತಿ ಮೆಮೋರಿಯಲ್ ಟ್ರಸ್ಟ್ ಅವರು ಆಧ್ಯಾತ್ಮಜ್ಞಾನ ಅನ್ನೋ ಸರಣಿಯ ಅಡಿಯಲ್ಲಿ ನಾರದ ಭಕ್ತಿ ಸೂತ್ರ 3 ಕುರಿತಾದ ಗ್ರಂಥಮಾಲಾ 3ರ ಡಿಜಿಟಲ್ ಕೃತಿಯನ್ನು ಪ್ರಕಟಿಸಿದ್ದಾರೆ. ಓಕೆ, ವಿಜಯೇಂದ್ರ ರಾಮನಾಥ ಭಟ್ ಅವರು ಇದನ್ನ ಸಂಕಲಿಸಿದ್ದಾರಲ್ವಾ? ಹೌದು. ಈ ಟ್ರಸ್ಟ್ನ ಹಿಂದಿನ ಕೆಲಸಗಳನ್ನು ನೋಡಿದ್ರೆ ಈ ಪ್ರಾಚೀನ ಜ್ಞಾನವನ್ನು ಉಳಿಸುವ ನಿಟ್ಟಿನಲ್ಲಿ ಅವರಿಗಿರುವ ಬದ್ಧತೆ ಅರ್ಥ ಆಗುತ್ತೆ. ಈ ಹಿಂದೆ ಅವರು ಬರೋಬ್ಬರಿ 1752 ಪುಟಗಳ ವಿಷ್ಣು ಸಹಸ್ರನಾಮದ 8 ಕೃತಿಗಳನ್ನು ಗ್ರಂಥಮಾಲಾ 1ರಲ್ಲಿ ತಂದಿದ್ರು. ಓ, 1700ಕ್ಕೂ ಹೆಚ್ಚು ಪುಟಗಳ? ಹೌದು. ಹಾಗೆ 800 ಪುಟಗಳ ಭಕ್ತಿಯುಕ್ತ ಕರ್ಮಯೋಗ ಮತ್ತು ಜ್ಞಾನಯೋಗದ ಕೃತಿಗಳನ್ನು ಗ್ರಂಥಮಾಲಾ 2ರಲ್ಲಿ ಪ್ರಕಟಿಸಿದ್ರು. ಸಮಾಜದಲ್ಲಿ ಒಂದು ತಾತ್ವಿಕ ಜಾಗೃತಿ ಮೂಡಿಸೋದು ಅವರ ಪ್ರಮುಖ ಆಶಯ ಅನ್ನೋದು ಇಲ್ಲಿ ಸ್ಪಷ್ಟವಾಗುತ್ತೆ. ಅಷ್ಟು ದೊಡ್ಡ ಜ್ಞಾನ ಭಂಡಾರನ ಡಿಜಿಟಲ್ ರೂಪಕ್ಕೆ ತರೋದು ಸಣ್ಣ ಮಾತಲ್ಲ. ಇರ್ಲಿ, ಈ ಗ್ರಂಥದ ಆಧಾರದ ಮೇಲೆ ನಮ್ಮ ಇಂದಿನ ಮಿಷನ್ ಬಹಳ ಸ್ಪಷ್ಟವಾಗಿದೆ. ಭಕ್ತಿ ಅಂದ್ರೆ ಏನು, ಆ ಭಕ್ತಿ ನಮಗೆ ಅಮೃತತ್ವವನ್ನ ಅಂದ್ರೆ ಒಂದು ರೀತಿಯ ಅಮರತ್ವವನ್ನ ಹೇಗೆ ನೀಡುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಿದೆ. ಹಾಗೆ ನಾವೆಲ್ಲರೂ ಶಾಶ್ವತವಾದ ಆನಂದವನ್ನು ಬಿಟ್ಟು ಕೇವಲ ತಾತ್ಕಾಲಿಕವಾದ ಭೌತಿಕ ಸುಖಗಳ ಬೆನ್ನೇರಿ ಯಾಕೆ ನಿರಂತರವಾಗಿ ಓಡ್ತೀವಿ ಅನ್ನೋ ಮೂಲಭೂತ ಪ್ರಶ್ನೆನೂ ಇಲ್ಲಿದೆ. ಖಂಡಿತ. ಇಲ್ಲಿ ಒಂದು ಮಾತನ್ನ ಸ್ಪಷ್ಟಪಡಿಸೋದು ಸೂಕ್ತ. ನಾವಿಲ್ಲಿ ಯಾವುದೇ ನಿರ್ದಿಷ್ಟ ಧಾರ್ಮಿಕ ಆಚರಣೆಗಳನ್ನ ಪ್ರಚಾರ ಮಾಡ್ತಿಲ್ಲ. ಬದಲಾಗಿ ಸಾವಿರಾರು ವರ್ಷಗಳ ಹಿಂದಿನ ಈ ಮೂಲ ಗ್ರಂಥದಲ್ಲಿ ಅಡಗಿರುವ ತಾತ್ವಿಕ ಮತ್ತು ಮಾನಸಿಕ ವಿಚಾರಗಳನ್ನ ಅಂದ್ರೆ ಮಾನವನ ಸೈಕಾಲಜಿಯನ್ನ ಸಂಪೂರ್ಣ ವಸ್ತುನಿಷ್ಠವಾಗಿ ವಿಶ್ಲೇಷಣೆ ಮಾಡ್ತಿದ್ದೀವಿ. ಹೌದು. ಸರಿ, ಇದನ್ನೀಗ ಬಿಡಿಸಿ ನೋಡೋಣ. ನಾರದ ಭಕ್ತಿ ಸೂತ್ರದ ಆಳಕ್ಕೆ ಇಳಿಯೋ ಮುನ್ನ ಇದರ ತಳಹದಿ ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ ಅಲ್ವಾ? ಇದು ಸುಮ್ನೆ ಗಾಳಿಯಲ್ಲಿ ತೇಲಿ ಬಂದ ವಿಚಾರವಲ್ಲ ತಾನೇ? ಖಂಡಿತ ಅಲ್ಲ. ಭಾರತೀಯ ತತ್ವಶಾಸ್ತ್ರದಲ್ಲಿ ಯಾವುದೇ ಒಂದು ಸಿದ್ಧಾಂತಕ್ಕೆ ಭದ್ರವಾದ ತಾರ್ಕಿಕ ಬುನಾದಿ ಇರಲೇಬೇಕಾಗುತ್ತೆ. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದದ್ದು ಶ್ರೀಮನ್ ಮಧ್ವಾಚಾರ್ಯರ ಕೊಡುಗೆಯನ್ನ. ಓಕೆ. ಅವರು ರಚಿಸಿದ ಒಟ್ಟು 37 ಗ್ರಂಥಗಳನ್ನ ಒಟ್ಟಾರೆಯಾಗಿ ಸರ್ವಮೂಲ ಗ್ರಂಥಗಳು ಅಂತ ಕರೀತಾರೆ. ಅಂದ್ರೆ ಈ ಬ್ರಹ್ಮಸೂತ್ರ ಭಾಷ್ಯ, ಗೀತಾ ಭಾಷ್ಯ ಅವೆಲ್ಲ ಇದ್ರಲ್ಲಿ ಬರುತ್ತಾ? ಹೌದು. ಮಹಾಭಾರತ ತಾತ್ಪರ್ಯ ನಿರ್ಣಯದಂಥ ಮೇರು ಕೃತಿಗಳೆಲ್ಲ ಇವೆ. ಆದ್ರೆ 37 ಬೃಹತ್ ಸಂಸ್ಕೃತ ಗ್ರಂಥಗಳನ್ನ ಓದಿ ಅರ್ಥ ಮಾಡ್ಕೊಳ್ಳೋದು ಸಾಮಾನ್ಯರಿಗೆ ಅಸಾಧ್ಯ ಅಲ್ವಾ? ಖಂಡಿತ ಕಷ್ಟ. ಹಾಗಾಗಿ ಈ ಅಗಾಧವಾದ ಜ್ಞಾನಸಾಗರವನ್ನ, ಅದರ 9 ಪ್ರಧಾನ ತತ್ವಗಳನ್ನ ಶ್ರೀ ವ್ಯಾಸತೀರ್ಥರು ಕೇವಲ ಒಂದೇ ಒಂದು ಶ್ಲೋಕದಲ್ಲಿ ಕ್ರೋಢೀಕರಿಸಿದ್ದಾರೆ. ಇದನ್ನೇ ನವಪ್ರಮೇಯ ರತ್ನಮಾಲಾ ಅಂತ ಕರೆಯೋದು. 37 ಗ್ರಂಥಗಳ ಸಾರ ಕೇವಲ ಒಂದೇ ಶ್ಲೋಕದಲ್ಲಿ. ಇದನ್ನೇ ನಾವು ಇಂದಿನ ಭಾಷೆಯಲ್ಲಿ ಅಲ್ಟಿಮೇಟ್ ಡೇಟಾ ಕಂಪ್ರೆಷನ್ ಅನ್ಬಹುದು. ನಿಜ. ಆದ್ರೆ ಏನ್ ಗೊತ್ತಾ, ಈ 9 ತತ್ವಗಳನ್ನ ಸುಮ್ನೆ ಒಂದರ ಹಿಂದೊಂದು ಪಟ್ಟಿಯಂತೆ ಓದಿದ್ರೆ ಅದು ಸ್ವಲ್ಪ ಶುಷ್ಕವಾಗಬಹುದು. ಹಾಗಾಗಿ ಆ 9 ಕಂಬಗಳ ಮೇಲೆ ಈ ಇಡೀ ತಾತ್ವಿಕ ಕಟ್ಟಡ ಹೇಗೆ ನಿಂತಿದೆ ಅಂತ ಸ್ವಲ್ಪ ವಿವರಿಸ್ತೀರಾ? ಖಂಡಿತ.
ಇದು ಬಹಳ ಒಳ್ಳೆ ದೃಷ್ಟಿಕೋನ. ನಾವು ಈ 9 ತತ್ವಗಳನ್ನ 3 ಪ್ರಮುಖ ಗುಂಪುಗಳಾಗಿ ವಿಂಗಡಿಸಬಹುದು. ಮೊದಲನೇ ಗುಂಪು ನಮ್ಮ ಅಸ್ತಿತ್ವ ಮತ್ತು ರಿಯಾಲಿಟಿ ಏನು ಅನ್ನೋ ಪ್ರಶ್ನೆಗೆ ಉತ್ತರ ಕೊಡುತ್ತೆ. ಓಕೆ. ಇಲ್ಲಿ ಬರೋ ಮೊದಲ ತತ್ವ ಹರಿಹ ಪರತರಹ, ಅಂದ್ರೆ ಹರಿಯೇ ಸರ್ವೋತ್ತಮ, ಆ ಪರಮ ಚೈತನ್ಯವೇ ಅಂತಿಮ ಸತ್ಯ. ಆದರೆ ಇಲ್ಲಿನ ಎರಡನೇ ತತ್ವ ಬಹಳ ಕ್ರಾಂತಿಕಾರಿಯಾದದ್ದು. ಅದೇ ಸತ್ಯಂ ಜಗತ್, ಅಂದ್ರೆ ಈ ಜಗತ್ತು ಸತ್ಯವಾದದ್ದು. ಒಂದ್ ನಿಮಿಷ. ಜಗತ್ತು ಸತ್ಯವಾದದ್ದು ಅನ್ನೋದು ಕ್ರಾಂತಿಕಾರಿ ವಿಚಾರ ಹೇಗಾಗತ್ತೆ? ನಾವೆಲ್ಲರೂ ಜಗತ್ತು ಸತ್ಯ ಅಂತಾನೆ ಬದುಕ್ತಿದೀವಿ ಅಲ್ವಾ? ಇದ್ರಲ್ಲಿ ಹೊಸ್ತೇನಿದೆ? ಮೇಲ್ನೋಟಕ್ಕೆ ಹಾಗೆ ಅನ್ಸುತ್ತೆ. ಆದ್ರೆ ತತ್ವಶಾಸ್ತ್ರದ ಇತಿಹಾಸ ನೋಡಿದಾಗ ಅನೇಕ ದಾರ್ಶನಿಕರು ಈ ಜಗತ್ತು ಒಂದು ಮಿಥ್ಯೆ, ಇದು ಕೇವಲ ಒಂದು ಭ್ರಮೆ ಅಂತ ವಾದಿಸಿದ್ರು. ಅಂದ್ರೆ ಇಲ್ಯೂಷನ್ ಅಂತ. ಹೌದು, ಜಗತ್ತೇ ಸುಳ್ಳು ಅಂದ್ಮೇಲೆ ನಮ್ಮ ಕಷ್ಟ, ನಮ್ಮ ಸಂಬಂಧಗಳು, ನಮ್ಮ ಜವಾಬ್ದಾರಿಗಳು ಎಲ್ಲವೂ ಸುಳ್ಳಾಗ್ಬಿಡುತ್ತಲ್ವಾ? ಆದ್ರೆ ಮಧ್ವಾಚಾರ್ಯರು ಹೇಳ್ತಾರೆ, ಇಲ್ಲ, ಜಗತ್ತು ಮಿಥ್ಯೆ ಅಲ್ಲ, ಇದು ಸತ್ಯ. ನೀವು ಅನುಭವಿಸುವ ನೋವು, ನಲಿವು, ನಿಮ್ಮ ಕರ್ಮಗಳು ಎಲ್ಲವೂ ನೈಜವಾಗದ್ದು ಅಂತ. ಓ, ಇದು ಮಾನವನ ಬದುಕಿಗೆ, ಅವನ ಕರ್ತವ್ಯಗಳಿಗೆ ಒಂದು ದೊಡ್ಡ ಘನತೆಯನ್ನ ತಂದುಕೊಡುತ್ತೆ. ಖಂಡಿತ. ಇದ್ರ ಜೊತೆಗೆ ಜೀವರ ನಡುವಿನ ಭೇದ ನೈಜವಾದದ್ದು. ಜೀವಗಣಗಳು ಆ ಭಗವಂತನ ಅನುಚರರು ಮತ್ತು ಜೀವರಲ್ಲಿ ಸ್ವಾಭಾವಿಕವಾದ ಗುಣ ಸ್ವಭಾವಗಳ ವ್ಯತ್ಯಾಸಗಳಿವೆ ಅನ್ನೋ ತತ್ವಗಳು ಬರ್ತವೆ. ಇವೆಲ್ಲವೂ ನಮ್ಮ ರಿಯಾಲಿಟಿಯನ್ನ ಡಿಫೈನ್ ಮಾಡ್ತವೆ. ಅಂದ್ರೆ ನಾವು ಬದುಕುತ್ತಿರುವ ಈ ರಿಯಾಲಿಟಿಯನ್ನ ಮೊದಲು ಒಪ್ಪಿಕೊಳ್ಳಬೇಕು, ಅದರಿಂದ ಓಡಿ ಹೋಗುವಂತಿಲ್ಲ ಅಂತ ಇದು ಸ್ಪಷ್ಟಪಡಿಸುತ್ತೆ. ಸರಿ, ಎರಡನೇ ಗುಂಪು ಯಾವುದ್ರ ಬಗ್ಗೆ ಮಾತಾಡುತ್ತೆ? ನಾವು ಸತ್ಯವನ್ನ ಹೇಗೆ ಅರಿಯಬೇಕು ಅನ್ನೋದ್ರ ಬಗ್ಗೆಯಾ? ನಿಖರವಾಗಿ ಎರಡನೇ ಗುಂಪು ಜ್ಞಾನಮೀಮಾಂಸೆ, ಅಂದ್ರೆ ನಾವು ಸತ್ಯವನ್ನ ಹೇಗೆ ತಿಳ್ಕೊಳ್ತೀವಿ ಅನ್ನೋದ್ರ ಬಗ್ಗೆ. ಇಲ್ಲಿ 8ನೇ ತತ್ವ ಬರುತ್ತೆ. ಪ್ರತ್ಯಕ್ಷ, ಅನುಮಾನ ಮತ್ತು ಆಗಮ ಅಂತ 3 ಪ್ರಮಾಣಗಳಿವೆ. ಇವೇ ಸತ್ಯವನ್ನ ಅಳೆಯುವ ಸಾಧನಗಳು. ಇಲ್ಲಿ ನನಗೊಂದು ದೊಡ್ಡ ಪ್ರಶ್ನೆ ಇದೆ. ನೀವು ಅನುಮಾನ ಅನ್ನೋ ಪದ ಬಳಸ್ತ್ರಿ. ನಾವು ದಿನನಿತ್ಯದ ಆಡುಭಾಷೆಯಲ್ಲಿ ಅನುಮಾನ ಅಂದ್ರೆ ಡೌಟ್ ಅನ್ನೋ ಅರ್ಥದಲ್ಲಿ ಬಳಸ್ತೀವಿ ಅಲ್ವಾ? ಹೌದು. ನನಗೆ ಅವನ ಮೇಲೆ ಅನುಮಾನ ಇದೆ ಅಂದಾಗ ಅಲ್ಲಿ ನಂಬಿಕೆ ಇಲ್ಲ ಅಂತ ಅರ್ಥ. ಈ ತತ್ವಶಾಸ್ತ್ರ ಸತ್ಯ ತಿಳಿಯಲು ಡೌಟ್ ಪಡ್ಬೇಕು ಅಂತ ಹೇಳ್ತಿದ್ಯಾ? ನೀವು ಈ ಪ್ರಶ್ನೆ ಕೇಳಿದು ಬಹಳ ಒಳ್ಳೇದಾಯಿತು. ಭಾಷೆ ಕಾಲ ಕಳೆದಂತೆ ಹೇಗೆ ತನ್ನ ಅರ್ಥ ಬದಲಾಯಿಸಿಕೊಳ್ಳುತ್ತೆ ಅನ್ನೋದಕ್ಕೆ ಇದೊಂದು ಉತ್ತಮ ಉದಾಹರಣೆ. ಇಲ್ಲಿ ಅನುಮಾನ ಅಂದ್ರೆ ಆಡುಭಾಷೆಯ ಡೌಟ್ ಖಂಡಿತ ಅಲ್ಲ. ಮತ್ತೇನು? ತರ್ಕಶಾಸ್ತ್ರದಲ್ಲಿ ಅನುಮಾನ ಅಂದ್ರೆ ಲಾಜಿಕಲ್ ಇನ್ಫರೆನ್ಸ್ ಅಥವಾ ತಾರ್ಕಿಕವಾಗಿ ಊಹಿಸೋದು. ಉದಾಹರಣೆಗೆ, ದೂರದ ಬೆಟ್ಟದಲ್ಲಿ ಹೊಗೆ ಬರೋದನ್ನ ನೀವು ಕಣ್ಣಾರೆ ನೋಡ್ತೀರಿ, ಇದು ಪ್ರತ್ಯಕ್ಷ. ಓಕೆ, ಕಣ್ಣಿಗೆ ಕಾಣೋದು ಪ್ರತ್ಯಕ್ಷ. ಹೌದು. ಹೊಗೆ ಇದೆ ಅಂದ್ರೆ ಅಲ್ಲಿ ಬೆಂಕಿ ಇರಲೇಬೇಕು ಅಂತ ನಿಮ್ಮ ಮೆದುಳು ತಾರ್ಕಿಕವಾಗಿ ಒಂದು ನಿರ್ಧಾರಕ್ಕೆ ಬರುತ್ತೆ ನೋಡಿ, ಅದಕ್ಕೆ ತತ್ವಶಾಸ್ತ್ರದಲ್ಲಿ ಅನುಮಾನ ಅಂತ ಹೆಸರು. ಕೇವಲ ಕಣ್ಣಿಗೆ ಕಂಡದ್ದನ್ನು ಮಾತ್ರವಲ್ಲ, ತರ್ಕ ಬಳಸಿ ಸತ್ಯ ಅರಿಯೋದು ಅಂತ ಅರ್ಥ. ವಾವ್! ಇದು ಅದ್ಭುತವಾಗಿದೆ. ಅಂದ್ರೆ ಪ್ರತ್ಯಕ್ಷ, ಅನುಮಾನ ಮತ್ತು ವೇದಗಳ ವಾಕ್ಯವಾದ ಆಗಮ, ಇವುಗಳ ಮೂಲಕ ನಾವು ಸತ್ಯ ತಿಳಿತೀವಿ. ಹಾಗಾದ್ರೆ ಅಂತಿಮ ಗುಂಪು ಅಂದ್ರೆ ನಮ್ಮ ಗುರಿ ಮತ್ತು ದಾರಿ ಯಾವುದು? ಇಲ್ಲಿ ಆ ಭಕ್ತಿಯ ಕಲ್ಪನೆ ಬರುತ್ತಾ? ಇದೇ ನವಪ್ರಮೇಯ ರತ್ನಮಾಲಾದ ಶಿಖರ. ಹ್ಮ್. ಇಲ್ಲಿ 6ನೇ ಮತ್ತು 7ನೇ ತತ್ವಗಳು ಬರ್ತವೆ. 6ನೇಯದು ಮುಕ್ತಿ ಎಂದ್ರೆ ನೈಜ ಸುಖದ ಅನುಭೂತಿ. ಮತ್ತು 7ನೆಯ ಬಹುಮುಖ್ಯ ತತ್ವ ಅಮಲಾಭಕ್ತಿಶ್ಚ ತತ್ಸಾಧನಂ. ಅಮಲಾಭಕ್ತಿ ಅಂದ್ರೆ ಶುದ್ಧ ಭಕ್ತಿ ಅಲ್ವಾ? ಹೌದು. ಆ ನೈಜ ಸುಖ ಪಡೆಯಲು ಶುದ್ಧವಾದ ಭಕ್ತಿಯೇ ಏಕೈಕ ಸಾಧನ. ಈ 9 ಕಂಬಗಳ ಮೇಲೆ ನಿಂತಿರೋ ತತ್ವಶಾಸ್ತ್ರ ಕೊನೆಗೆ ನಮ್ಮನ್ನ ತಂದು ನಿಲ್ಸೋದು ಭಕ್ತಿಯನ್ನೋ ಬಾಗಿಲು ಬಳಿ. ಅಲ್ಲಿಗೆ ಆ 9 ತತ್ವಗಳು ಒಂದು ಸ್ಪಷ್ಟವಾದ ರೂಟ್ ಮ್ಯಾಪ್ ಕೊಟ್ಟಂತಾಯ್ತು. ಈಗ ನಾವು ಈ ಚರ್ಚೆಯ ಅತ್ಯಂತ ಕುತೂಹಲಕಾರಿ ಘಟ್ಟಕ್ಕೆ ಬಂದಿದ್ದೀವಿ. ಈ ಶುದ್ಧ ಭಕ್ತಿ ಮುಕ್ತಿಗೆ ದಾರಿ ಅಂದ್ಮೇಲೆ ಈ ಭಕ್ತಿ ಅನ್ನೋದು ಹೇಗಿರುತ್ತೆ? ಕೇವಲ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಕೂರೋದೇ ಭಕ್ತಿಯಾ, ಅಥವಾ ಅದಕ್ಕೊಂದು ಆಳವಾದ ಮಾನಸಿಕ ಸ್ವರೂಪ ಇದೆಯಾ? ಇದೇ ಪ್ರಶ್ನೆಗೆ ಉತ್ತರ ನಮಗೆ ನಾರದ ಭಕ್ತಿ ಸೂತ್ರದ 3ನೇ ಸೂತ್ರದಲ್ಲಿ ಸಿಗುತ್ತೆ. ಇದು ಬಹಳ ಚಿಕ್ಕದಾಗಿದೆ, ಅದೇ ಇದರ ಅರ್ಥ ಬಹಳ ಆಳವಾಗಿದೆ. ಸೂತ್ರ ಹೇಳುತ್ತೆ ಅಮೃತ ಸ್ವರೂಪ ಚ ಅಂತ. ಅಮೃತ ಸ್ವರೂಪ ಅಂದ್ರೆ ದೇವರಿಗರ್ಪಿಸುವ ಭಕ್ತಿಯು ಅಮೃತದ ಅಥವಾ ಅಮರತ್ವದ ಸ್ವಭಾವವನ್ನ ಹೊಂದಿದೆ ಅಂತ. ಅಮರತ್ವ ಅಥವಾ ಅಮರತ್ವ ಇದು ಸ್ವಲ್ಪ ಸಿನಿಮೀಯವಾಗಿ ಕೇಳಿಸ್ತಾಯ್ತು. ಮನುಷ್ಯನ ಭೌತಿಕ ದೇಹಕ್ಕೆ ಸಾವು ಖಚಿತ ಅಲ್ವಾ? ಹಾಗಾದ್ರೆ ಇಲ್ಲಿ ಭಕ್ತಿ ಅಮರತ್ವ ಕೊಡುತ್ತೆ ಅಂದ್ರೆ ನಮ್ಗೆ ಸಾವು ಬರೋದಿಲ್ಲ ಅಂತನಾ? ಖಂಡಿತ.
ಭೌತಿಕ ದೇಹದ ಸಾವಿನ ಬಗ್ಗೆ ಇಲ್ಲಿ ಪ್ರಸ್ತಾಪ ಇಲ್ಲ. ನಾವು ಇದನ್ನ ಸೈಕಾಲಜಿ ದೃಷ್ಟಿಯಿಂದ ನೋಡಬೇಕು. ಮನುಷ್ಯನ ದಿನನಿತ್ಯದ ಜೀವನ ಹೇಗಿರುತ್ತೆ ಅಂತ ಸ್ವಲ್ಪ ಗಮನಿಸಿ. ಓಕೆ. ನಮ್ಮ ಇಡೀ ಬದುಕು ಅಹಂಕಾರ, ವಸ್ತುಗಳ ಮೇಲಿನ ವ್ಯಾಮೋಹ ಮತ್ತು ಪ್ರತಿಯೊಂದು ಕ್ಷಣವೂ ಕಳೆದುಕೊಳ್ಳೋ ಭಯದಿಂದ ಕೂಡಿರುತ್ತೆ. ಹೌದು, ಸಂಪಾದಿಸಿದ ಹಣ ನಾಶವಾಗುತ್ತಾ ಅನ್ನೋ ಭಯ ಇದ್ದೇ ಇರುತ್ತೆ. ಕೇವಲ ಹಣ ಮಾತ್ರ ಅಲ್ಲ, ನಮ್ಮ ಅಧಿಕಾರ ಹೋಗುತ್ತಾ, ನಮ್ಮ ಸೌಂದರ್ಯ ಮಾಸುತ್ತಾ ಅನ್ನೋ ನಿರಂತರ ಯಾತನೆ. ಇದನ್ನೇ ಮೃತ್ಯುವಿನ ನೆರಳು ಅನ್ನೋದು. ಯಾವಾಗ ಒಬ್ಬ ವ್ಯಕ್ತಿ ಶಾಶ್ವತವಾದ, ನಾಶವೇ ಇಲ್ಲದ ಆ ಪರಮಶಕ್ತಿಗೆ ತನ್ನನ್ನ ತಾನು ಅರ್ಪಿಸ್ಕೊಳ್ತಾನೋ ಅದೇ ಭಕ್ತಿ. ಆಗ ಆತನಿಗೆ ಈ ಜಡತ್ತಿನ ಅಸ್ಥಿರತೆಯಿಂದ ಸಂಪೂರ್ಣ ಬಿಡುಗಡೆ ಸಿಗುತ್ತೆ. ಓಹ್, ಕಳೆಕೊಳ್ಳುವ ಭಯದಿಂದ ಮುಕ್ತವಾಗುವುದೇ ನಿಜವಾದ ಅಮರತ್ವ. ನಿಖರವಾಗಿ. ಆ ನಿಶ್ಚಿಂತತೆ ಅಮರತ್ವದ ಅನುಭವ. ನಾನು ಇದನ್ನ ಹೀಗೆ ಅರ್ಥೈಸ್ಕೊಳ್ಬೋದಾ ಅಂಥೇಳಿ, ಈಗ ಖಂಡಿತವಾಗಿಯೂ ನಾಳೆ ದಿವಾಳಿಯಾಗುತ್ತೆ ಅಂತ ನಮಗೆ ಮೊದಲೇ ಗೊತ್ತಿರೋ ಒಂದು ಕಂಪನಿಯ ಷೇರುಗಳ ಮೇಲೆ ನಮ್ಮೆಲ್ಲ ಆಸ್ತಿನ ಹೂಡಿಕೆ ಮಾಡಿದ್ರೆ ಏನಾಗುತ್ತೆ? ನಿದ್ದೆನೇ ಬರೋದಿಲ್ಲ. ಹೌದು, ಪ್ರತಿದಿನ ಪ್ರತಿಕ್ಷಣವೂ ಆತಂಕ ಇದ್ದೇ ಇರುತ್ತೆ. ಭೌತಿಕ ವಸ್ತುಗಳು, ಹಣ, ಯೌವನ, ಅಧಿಕಾರ ಇವೆಲ್ಲವೂ ಆ ದಿವಾಳಿಯಾಗುವ ಕಂಪನಿ ಇದ್ಹಾಗೆ. ಅವುಗಳ ಸ್ವಭಾವವೇ ಬದಲಾಗೋದು ಮತ್ತು ನಾಶವಾಗೋದು. ಆದರೆ ಸಂಪೂರ್ಣ ಸುರಕ್ಷಿತವಾದ ಒಂದು ಕೇಂದ್ರ ಬ್ಯಾಂಕಿನಲ್ಲಿ ಹೂಡಿಕೆ ಮಾಡಿದ್ರೆ ನಮ್ಗೆಷ್ಟು ನೆಮ್ಮದಿ ಇರುತ್ತೋ, ಆ ಶಾಶ್ವತವಾದ ಸತ್ಯದ ಮೇಲಿನ ಭಕ್ತಿ ಕೂಡ ನಮಗೆ ಅಂಥದ್ದೇ ಆಂತರಿಕ ಭದ್ರತೆ ನೀಡುತ್ತೆ ಅಲ್ವಾ? ಅದ್ಭುತವಾದ ಹೋಲಿಕೆ ಇದು. ನೀವು ಹೇಳಿದ ಆ ಬ್ಯಾಂಕಿನ ಉದಾಹರಣೆನ ಇನ್ನಷ್ಟು ವಿಸ್ತರಿಸೋಣ. ಆ ದಿವಾಳಿಯಾಗುವ ಕಂಪನಿಯಿಂದ ಬರುವ ಡಿವಿಡೆಂಡ್ ಏನಿದೆ, ಅದು ಕೇವಲ ತಾತ್ಕಾಲಿಕ ಮಜಾ ಮತ್ತು ಶಾಶ್ವತವಾದ ಸ್ಟ್ರೆಸ್. ಅದರ ಕೇಂದ್ರ ಬ್ಯಾಂಕಿಲಿಡುವ ಭಕ್ತಿ ಎಂಬ ಹೂಡಿಕೆಗೆ ಬರೋ ಬಡ್ಡಿ ಇದೆಯಲ್ಲ, ಅದು ಎಂದಿಗೂ ಮುಗಿಯದ ಫಿಕ್ಸ್ಡ್ ಡೆಪಾಸಿಟ್ ಇದ್ದ ಹಾಗೆ. ಹೌದು, ಅದು ಯಾವತ್ತೂ ಸೇಫ್. ಇದೇ ವಿಚಾರನ ಮೂಲಗ್ರಂಥದಲ್ಲಿ ಶ್ರೀಮದ್ ಭಾಗವತದ ಉಲ್ಲೇಖದ ಮೂಲಕ ಸುಂದರವಾಗಿ ವಿವರಿಸ್ತಾರೆ. ಕೇವಲ ಭೌತಿಕ ವಸ್ತುಗಳ ಬಗ್ಗೆ ಸದಾ ಯೋಚಿಸೋ ಮನಸ್ಸು, ಆ ವಸ್ತುಗಳು ನಾಶವಾದಾಗ ತಾನೂ ನಾಶವಾಗುತ್ತೆ ಅಂತ ಅವ್ರು ಹೇಳ್ತಾರೆ. ಅಂದ್ರೆ ಉದಾಹರಣೆಗೆ, ಒಬ್ಬ ವ್ಯಕ್ತಿ ತನ್ನ ಐಡೆಂಟಿಟಿನ ಕೇವಲ ತನ್ನ ಐಷಾರಾಮಿ ಕಾರಿಗೆ ತಳಕು ಹಾಕೊಂಡಿದ್ರೆ, ಆ ಕಾರು ಆಕ್ಸಿಡೆಂಟ್ ಆದಾಗ ಅವನ ಒಳಗಿನ ಒಂದು ಭಾಗವು ಸತ್ತಂತೆ ಆಗುತ್ತೆ. ಖಂಡಿತ. ಆದರೆ ಶಾಶ್ವತವಾದ ಭಗವಂತನನ್ನ ಸ್ಮರಿಸುವ ಮನಸ್ಸು ಆತನ ಶಾಶ್ವತ ಗುಣಗಳನ್ನೇ ಮೈಗೂಡಿಸ್ಕೊಂಡು ಅನಂತವಾದ ಆನಂದವನ್ನ ಪಡೆಯುತ್ತೆ. ಇದು ಕೇಳಲು ಎಷ್ಟು ತಾರ್ಕಿಕವಾಗಿದೆ ಅಲ್ವಾ? ಶಾಶ್ವತ ಆನಂದ ಸಿಗುತ್ತೆ, ಕಳೆದುಕೊಳ್ಳುವ ಭಯ ಇರೋದಿಲ್ಲ ಅನ್ನೋದು ಸ್ಪಷ್ಟವಾಗಿದೆ. ಆದರೆ ಇಲ್ಲೊಂದು ದೊಡ್ಡ ಪ್ಯಾರಡಾಕ್ಸ್ ಅಥವಾ ವಿರೋಧಾಭಾಸ ಇದೆ. ಏನಂತ? ಭಕ್ತಿಯಿಂದ ಸಿಗೋ ಈ ಅಮೃತ ಅಷ್ಟು ಶ್ರೇಷ್ಠ ಮತ್ತು ಸುರಕ್ಷಿತ ಆಗಿದ್ರೆ ಮನುಷ್ಯರಾದ ನಾವೇಕೆ ಪ್ರತಿದಿನ ಆ ದಿವಾಳಿಯಾಗುವ ಕಂಪ್ನಿಯ ಹಿಂದೆಯೋ ಓಡ್ತೀವಿ? ನಾವೇನ್ ದಡ್ಡರಲ್ವಲ್ಲ? ತಾತ್ಕಾಲಿಕ ವಸ್ತುಗಳ ಹಿಂದೆಯೇ ನಮ್ಮಿಡೀ ಜೀವನ ಯಾಕೆ ಸವಿಸ್ತೀವಿ? ಈ ಮಾನವ ಸಹಜವಾದ ಗೊಂದಲಕ್ಕೆ ಗ್ರಂಥದಲ್ಲೇನಾದ್ರೂ ವಿವರಣೆ ಇದ್ಯಾ? ಇದೇ ಈ ಇಡೀ ಗ್ರಂಥದ ಅತ್ಯಂತ ಸೂಕ್ಷ್ಮವಾದ ವಿಶ್ಲೇಷಣೆ. ಜಗತ್ತಿನ ಪ್ರತಿಯೊಬ್ಬ ಜೀವಿಯೂ ಬಯಸೋದು ಒಂದೇ, ನನಗೆ ಸುಖ ಬೇಕು, ದುಃಖ ಬೇಡ ಅಂತ. ಆದರೆ ಸುಖದಲ್ಲಿ 2 ವಿಧ ಇದೆ ಅಂತ ಗ್ರಂಥ ಹೇಳುತ್ತೆ. ಯಾವ್ಯಾವುದು ಅದು? ಒಂದು ಇಹಸುಖ, ಅಂದ್ರೆ ಈ ಜನ್ಮದಲ್ಲಿ ನಮ್ಮ ಇಂದ್ರಿಯಗಳಿಗೆ, ನಮ್ಮ ಕಣ್ಣು, ಕಿವಿ, ನಾಲಿಗೆಗೆ ಸಿಗುವ ಭೌತಿಕ ಸುಖ. ಇನ್ನೊಂದು ಪರಸುಖ, ಅಂದ್ರೆ ನಮ್ಮ ಆಂತರಿಕ ಅಸ್ತಿತ್ವಕ್ಕೆ ಸಿಗುವ ಶಾಶ್ವತವಾದ ಆಧ್ಯಾತ್ಮಿಕ ಸುಖ. ಆದ್ರೆ ಮನುಷ್ಯ ಇಹಸುಖದ ಹಿಂದೆನೇ ಜಾಸ್ತಿ ಹೋಗ್ತಾನಲ್ಲ, ಯಾಕೆ? ಯಾಕಂದ್ರೆ ಅದು ದೃಗ್ಗೋಚರ. ದೃಗ್ಗೋಚರ ಅಂದ್ರೆ? ನಾವು ಆರಂಭದಲ್ಲಿ ಮಾತಾಡದ ಆ ಎಕ್ಸ್ರೇ ರಿಪೋರ್ಟ್ ಹಾಗೆ ಕಣ್ಣಿಗೆ ನೇರವಾಗಿ ಕಾಣುವಂಥದ್ದು. ಖಂಡಿತ ಕಣ್ಣಿಗೆ ಕಾಣುತ್ತೆ, ಮತ್ತು ಅತಿ ಮುಖ್ಯವಾಗಿ ಅದು ಇನ್ಸ್ಟಂಟ್ ಗ್ರಾಟಿಫಿಕೇಶನ್ ಅಥವಾ ತಕ್ಷಣದ ತೃಪ್ತಿಯನ್ನು ನೀಡುತ್ತೆ. ನೀವು ಒಂದು ಸಿಹಿ ತಿಂದ ತಕ್ಷಣ ನಾಲಿಗೆಗೆ ಮಜಾ ಸಿಗುತ್ತೆ. ಆದರೆ ಪರಸುಖ ಹಾಗಲ್ಲ, ಅದು ಕಣ್ಣಿಗೆ ಕಾಣೋದಿಲ್ಲ. ಅದನ್ನ ಅನುಭವಿಸಲು ಒಂದು ಹದ, ತಾಳ್ಮೆ ಬೇಕು ಅಲ್ವಾ? ಹೌದು. ಇಲ್ಲಿ ಮೂಲ ಗ್ರಂಥದಲ್ಲಿ ಒಂದು ಅದ್ಭುತವಾದ ವೈದ್ಯಕೀಯ ಉದಾಹರಣೆ ಕೊಟ್ಟಿದ್ದಾರೆ. ವೇದ ಉಪನಿಷತ್ತುಗಳ ಮೂಲಕ ಪರಮಶಕ್ತಿ ಒಬ್ಬ ನುರಿತ ವೈದ್ಯನಂತೆ ನಮಗೆ ನಿರಂತರ ಎಚ್ಚರಿಕೆ ಕೊಡ್ತಿರುತ್ತೆ. ನೋಡಪ್ಪ, ಕೇವಲ ಇಂದ್ರಿಯ ಸುಖಗಳ ಹಿಂದೆ ಹೋದ್ರೆ ಭವಿಷ್ಯದಲ್ಲಿ ನಿನಗೆ ತೊಂದರೆ ಆಗುತ್ತೆ, ಅದು ನಿನ್ನ ಅಸ್ತಿತ್ವವನ್ನ ಖಾಲಿ ಮಾಡುತ್ತೆ ಅಂತ ಹೇಳುತ್ತೆ. ಅಂದ್ರೆ ಜಂಕ್ ಫುಡ್ ತಿನ್ಬೇಡ ಅಂತ ಡಾಕ್ಟರ್ ಹೇಳಿದ ಹಾಗೆ. ಆದರೆ ನಾವೇನ್ ಮಾಡ್ತೀವಿ? ಆ ಕ್ಷಣದ ನಾಲಿಗೆಯ ಚಪಲಕ್ಕೆ ಬಿದ್ದು ವೈದ್ಯರ ಮಾತನ್ನ ಮೀರಿ ನಮಗೇ ಕಾಯಿಲೆ ತಂದುಕೊಳ್ಳುವ ಹಠಮಾರಿ ರೋಗಿಯಂತೆ ವರ್ತಿಸ್ತೀವಿ. ನಿಖರವಾಗಿ. ದೀರ್ಘಕಾಲದ ಆರೋಗ್ಯ ಬೇಕು ಅಂತ ಬುದ್ಧಿಗೆ ಗೊತ್ತಿದ್ರೂ ಆ ಕ್ಷಣದ ರುಚಿಗೆ ಮನುಷ್ಯ ಬಲಿಯಾಗ್ತಾನೆ. ಹೀಗೆ ಇಹಸುಖದ ಆಕರ್ಷಣೆ ಬಹಳ ಪ್ರಬಲವಾದದ್ದು. ಇದು ನಮ್ಮ ದಿನನಿತ್ಯದ ಬದುಕಿಗೆ ಎಷ್ಟು ಚೆನ್ನಾಗಿ ಅನ್ವಯಿಸುತ್ತೆ. ಮೊಬೈಲ್ ಸ್ಕ್ರಾಲ್ ಮಾಡೋದ್ರಿಂದ ಸಿಗೋ ಡೋಪಮೈನ್ ಸುಖ ಇಹಸುಖ ಆದ್ರೆ, ಒಂದು ಆಳವಾದ ಪುಸ್ತಕ ಓದೋದ್ರಿಂದ ಸಿಗೋ ಜ್ಞಾನ ಪರಸುಖ. ಹೌದು.
ಆದ್ರೆ ಇಲ್ಲೊಂದು ಪ್ರಶ್ನೆ ಬರುತ್ತೆ. ಆಧ್ಯಾತ್ಮಿಕ ಜ್ಞಾನ ಶ್ರೇಷ್ಠ ಅಂತಾದ್ರೆ ಮನುಷ್ಯ ಇಹಸುಖವನ್ನ ಸಂಪೂರ್ಣವಾಗಿ ಬಿಟ್ಬಿಡ್ಬೇಕಾ? ಆಧ್ಯಾತ್ಮ ಅಂದ್ರೆ ಮನೆನೆಲ್ಲ ಬಿಟ್ಟು ಕಾಡಿಗೆ ಹೋಗ್ಬಿಡ್ಬೇಕಾ? ಖಂಡಿತ ಅಲ್ಲ. ನೀವು ಮತ್ತೊಮ್ಮೆ ಆ ನವಪ್ರಮೇಯ ರತ್ನಮಾಲಾದ ಆರಂಭದ ತತ್ವಗಳಿಗೆ ಹೋಗಬೇಕು. ಎರಡನೇ ತತ್ವ ಸತ್ಯಂ ಜಗತ್ತಂತ ಹೇಳುತ್ತಲ್ವಾ? ಹೌದು, ಜಗತ್ತು ಸತ್ಯ ಅಂತ. ಅಂದ್ರೆ ನಾವು ಬದುಕ್ತಿರುವ ಈ ಪ್ರಪಂಚ, ನಮ್ಮ ಸಂಬಂಧಗಳು, ನಮ್ಮ ಕರ್ತವ್ಯಗಳು ಯಾವುದೂ ಸುಳ್ಳಲ್ಲ. ಹಾಗಾಗಿ ಜಗತ್ತನ್ನು ಬಿಟ್ಟು ಓಡಿ ಹೋಗುವುದು ಪಲಾಯನವಾದ ಆಗತ್ತೆ. ನಮ್ಮ ದುಃಖಕ್ಕೆ ನಿಜವಾದ ಕಾರಣ ಏನು ಮತ್ತು ಆನಂದಕ್ಕೆ ದಾರಿ ಏನು ಅಂತ ಅರಿತುಕೊಳ್ಳೋದೇ ಆಧ್ಯಾತ್ಮ. ಇಹಸುಖ ಮತ್ತು ಪರಸುಖಗಳೆರಡರ ನಡುವೆ ಸಮತೋಲನ ಕಾಯ್ದುಕೊಳ್ಬೇಕು. ಅಂದ್ರೆ ನೀರಿನ ಮೇಲಿರುವ ಕಮಲದ ಎಲೆಯ ಹಾಗೆ ಜಗತ್ತಿನಲ್ಲಿ ಇರಬೇಕು, ಜವಾಬ್ದಾರಿ ನಿಭಾಯಿಸ್ಬೇಕು, ಆದ್ರೆ ಅದೇ ಸರ್ವಸ್ವ ಅನ್ನೋ ಭಮೆಗೆ ಬೀಳ್ಬಾರ್ದು. ಇದು ನಿಜಕ್ಕೂ ಒಂದು ಆಳವಾದ ಜೀವನ ಪಾಠ. ನಾವಿವತ್ತು ಚರ್ಚಿಸಿದ ಈ ಅಗಾಧವಾದ ವಿಷಯಗಳನ್ನ ಒಮ್ಮೆ ಹಿಂತಿರುಗಿ ನೋಡಿದ್ರೆ ಇದು ಎಂಥ ಅದ್ಭುತವಾದ ಬೌದ್ಧಿಕ ಪ್ರಯಾಣ ಅಂತ ಅರ್ಥ ಆಗುತ್ತೆ. ಸರ್ವಮೂಲ ಗ್ರಂಥಗಳ ಸಾರವನ್ನ ಒಂದೇ ಶ್ಲೋಕದಲ್ಲಿ ಹಿಡಿದಿಟ್ಟ ಆ 9 ತತ್ವಗಳಿಂದ ಶುರು ಮಾಡಿದ್ವಿ. ಹೌದು, ಆ ತತ್ವಗಳು ಜಗತ್ತನ್ನ ಸತ್ಯ ಅಂತ ಒಪ್ಕೊಂಡು ತರ್ಕದ ಮೂಲಕ ಸತ್ಯವನ್ನ ಅರಸುತ್ತಾ ಶುದ್ಧ ಭಕ್ತಿಯೇ ಆಂತರಿಕ ಸ್ವಾತಂತ್ರ್ಯಕ್ಕೆ ದಾರಿ ಅಂತ ನಮಗೆ ತೋರಿಸ್ಕೊಟ್ವು. ಜೊತೆಗೆ ಭಕ್ತಿ ಅಂದ್ರೆ ಕೇವಲ ಆಚರಣೆ ಅಲ್ಲ, ಅದು ಹೇಗೆ ನಮ್ಮನ್ನ ನಾಶದ ಭಯದಿಂದ ಪಾರು ಮಾಡಿ ಅಮೃತ ಸ್ವರೂಪ ನೀಡುತ್ತೆ ಅನ್ನೋದನ್ನ ವಿಶ್ಲೇಷಿಸಿದ್ವಿ. ಆ ದಿವಾಳಿಯಾಗುವ ಕಂಪನಿ ಮತ್ತು ಕೇಂದ್ರ ಬ್ಯಾಂಕಿನ ಉದಾಹರಣೆ ನಮ್ಮ ಮನಸ್ಥಿತಿನ ಬಹಳ ಚೆನ್ನಾಗಿ ಬಿಂಬಿಸ್ತು. ನಾವೆಲ್ಲರೂ ಒಮ್ಮೆ ಕುಳಿತು ಯೋಚಿಸ್ಬೇಕು, ನಾವು ಈ ಇಹಸುಖದ ಹಿಂದೆಯೇ ಉಸಿರು ಕಟ್ಟುವಂತೆ ಓಡ್ತಾ ನಮ್ಮೊಳಗಿನ ಆಂತರಿಕ ಶಾಂತಿನ ಎಷ್ಟು ಬಾರಿ ಬಲಿ ಕೊಡ್ತಿದ್ದೀವಿ ಅಂತ. ಖಂಡಿತ. ನಮ್ಮ ದೈನಂದಿನ ಆತಂಕಗಳಿಗೆ ಮೂಲ ಕಾರಣ ನಾವು ಯಾವುದರ ಮೇಲೆ ನಮ್ಮ ಐಡೆಂಟಿಟಿನ ಹೂಡಿಕೆ ಮಾಡಿದೀವಿ ಅನ್ನೋದೇ ಅಲ್ವಾ? ಹೌದು. ಕೊನೆಯದಾಗಿ ಈ ಇಡೀ ಗ್ರಂಥದ ಅಧ್ಯಯನದಲ್ಲಿ ನನ್ನನ್ನ ಅತಿಯಾಗಿ ಕಾಡಿದ ಒಂದು ಮಾತಿದೆ. ವೇದ ಉಪನಿಷತ್ತುಗಳು ಹೇಳ್ತವೆ, ಭಕ್ತಿಯ ಆ ನೈಜ ಅನುಭೂತಿಯನ್ನ ಭಾಷೆಯಿಂದ ವರ್ಣಿಸಲು ಸಾಧ್ಯವಿಲ್ಲವಂತೆ. ಹೌದು, ಯಥೋ ವಾಚೋ ನಿವರ್ತಂತೆ ಅಂತ ಉಪನಿಷತ್ ಹೇಳುತ್ತೆ. ಅಂದ್ರೆ ಎಲ್ಲಿಂದ ಮಾತುಗಳು ಆ ವಿಷಯವನ್ನ ವಿವರಿಸಲಾಗದೆ ಸೋತು ಹಿಂದಿರುಗುತ್ತವೆಯೋ ಅದು ಆ ಭಕ್ತಿಯ ಸ್ವರೂಪ ಅಂತ. ಅಂದ್ರೆ ಅದು ನಮ್ಮ ಸಾಮಾನ್ಯ ಭಾಷೆಗೂ ನಮ್ಮ ತರ್ಕಕ್ಕೂ ಮೀರಿದ ಒಂದು ಅನುಭವ. ಇದು ನಮ್ಮ ಇಂದಿನ ಆಧುನಿಕ ಬದುಕಿಗೆ ದೊಡ್ಡ ಸವಾಲು. ನಾವಿಂದು ಕೇವಲ ಡೇಟಾ, ತರ್ಕ ಮತ್ತು ಕಣ್ಣಿಗೆ ಕಾಣೋದನ್ನ ಅಂದ್ರೆ ಆ ಎಕ್ಸ್ರೇ ರಿಪೋರ್ಟ್ ಮಾತ್ರವೇ ಸತ್ಯ ಅಂತ ನಂಬಿಕೂತಿದ್ದೀವಿ. ಯಾವುದನ್ನ ಭಾಷೆಯಲ್ಲಿ ವಿವರಿಸಲು ಸಾಧ್ಯವಿಲ್ಲವೋ ಅದನ್ನ ನಿರ್ಲಕ್ಷಿಸ್ತಿದ್ದೀವಿ. ನಿಜ. ಹಾಗಾದ್ರೆ ಈ ಅತಿಯಾದ ತರ್ಕದ ಗೀಳಿನಲ್ಲಿ ವರ್ಣನೆಗೆ ನಿಲುಕದ ಆ ಬೃಹತ್ ಮಗ್ಗುಲನ್ನ ನಾವು ಸಂಪೂರ್ಣವಾಗಿ ಕಳ್ಕೊಳ್ತಿದೀವಾ? ನಾವು ನೋಡ್ತಿರೋ ಈ ಎಕ್ಸ್ರೇ ರಿಪೋರ್ಟ್ ಆಚೆಗೂ ಒಂದು ಅಗಾಧವಾದ ಜಗತ್ತಿದೆಯಲ್ವಾ? ಭಾಷೆಗೆ ಮೀರಿದ ಆ ಆಯಾಮವನ್ನ ಅನ್ವೇಷಿಸಲು ನಾವೆಲ್ಲರೂ ಸಿದ್ಧರಿದ್ದೀವಾ? ಇದನ್ನು ಆಳವಾಗಿ ಯೋಚಿಸಿ. ಈ ಅದ್ಭುತವಾದ ತಾತ್ವಿಕ ಪ್ರಯಾಣದಲ್ಲಿ ಜೊತೆಯಾಗಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಆಳವಾದ ವಿಶ್ಲೇಷಣೆಯಲ್ಲಿ ಮತ್ತೆ ಭೇಟಿಯಾಗೋಣ.